ಆರ್ಎಸ್ಎಸ್ ವರ್ಸಸ್ ಸರ್ಕಾರದ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಚಾಮರಾಜಪೇಟೆಯಲ್ಲಿರೋ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕೋದಿಕ್ಕೆ ಯತ್ನಿಸಿದ್ರು ಕಾಂಗ್ರೆಸ್ನ ಕಾರ್ಯಕರ್ತರು. ಮುತ್ತಿಗೆ ಹಾಕಲು ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಅವರನ್ನ ಆರ್ಎಸ್ಎಸ್ ಕಚೇರಿಯ ಮುಂಭಾಗನೇ ಪೊಲೀಸರು ತಡೆಯೋ ಪ್ರಯತ್ನ ಮಾಡಿದ್ರು. ಬಿಗಿ ಪೊಲೀಸ್ ಬಂದೋಬಸ್ತ್ ಇತ್ತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು ಪೊಲೀಸರು. ಆರ್ಎಸ್ಎಸ್ ವರ್ಸಸ್ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ. ಯೂತ್ ಕಾಂಗ್ರೆಸ್ನಿಂದ ಇವತ್ತು ಪ್ರತಿಭಟನೆ ಆಯಿತು. ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಯತ್ನ ಕೂಡ ನಡೀತು. ರೀಸನ್ ಇಷ್ಟೇ, ಯಾವುದೇ ಸ್ಟೇಟ್ ಅಲ್ಲಿ ತಗೊಳ್ಳಿ, ಅವರು ರೇಪಿಸ್ಟ್ ಸೇವಾ ಸಂಘ, RSS ಅಲ್ಲ, ಅದು ರೇಪಿಸ್ಟ್ ಸೇವಾ ಸಂಘ. ಪ್ರತಿಯೊಂದು ಸ್ಟೇಟ್ ಅಲ್ಲಿ ಹೋದ್ರು ಯಾವುದೇ ಒಂದು ಇದಿರುತ್ತೆ, ರೇಪಿಸ್ಟ್ ಮೇಲೆ ಅವ್ರ ಮೇಲೆ ಕೇಸ್ ಅಂತ ಇದ್ದೇ ಇರುತ್ತೆ. ಅಂತ ಸಂಘಟನೆ ನಮ್ಮ ರಾಜ್ಯದಲ್ಲಿ ಬೇಡ. RSS ಏನಾಯ್ತು, ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ. 2013 ಬಿಜೆಪಿ ಸರ್ಕಾರ ಇತ್ತು ಸರ್, ನಮ್ಮ ಸರ್ಕಾರ ಅವಾಗಲೇ ಜಗದೀಶ್ ಶೆಟ್ಟರ್ ಅವರು ಬ್ಯಾನ್ ಮಾಡಿರೋದು. ಕಾಂಗ್ರೆಸ್ ಸರ್ಕಾರ ಅಲ್ಲ, RSS ಗೆ ಧಿಕ್ಕಾರ. ಡೌನ್ 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 ಬ್ಯಾನ್ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.